ಇವತ್ತು ಧರ್ಮಸ್ಥಳದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರನ್ನು ಶುರು ಮಾಡೋಣ. ಸ್ವಾಮೀಜಿಗಳ ಒಂದು ನಿಯೋಗ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ದಿಲ್ಲಿಗೆ ಹೋಗಿದೆ. ಅಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ನಿನ್ನೆ ರಾತ್ರಿ ಭೇಟಿ ಮಾಡಿದ್ರು. 1 ತಾಸು ಕೂತ್ಕೊಂಡು ಮಾತಾಡಿದ್ದಾರೆ. ಆಗ್ರಹ ಒಂದೇ ಇರೋದು, ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಇದರ ತನಿಖೆಗೆ NIA ಬರಲಿ ಅಂತ, ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಬಂದು ಇದರ ತನಿಖೆ ಮಾಡಲಿ ಅಂತ ಆಗ್ರಹಿಸೋದಕ್ಕೆ ಹೋಗಿದ್ರು. ಆ ಮನವಿಯನ್ನು ಅಮಿತ್ ಶಾ ಅವರಿಗೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳ ನಿಯೋಗದ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವರು ಇದ್ದರು. ಅಮಿತ್ ಶಾ ಅವರು ಬಹಳ ಸಮಾಧಾನ ಚಿತ್ತದಿಂದ ಎಲ್ಲವನ್ನು ಕೇಳಿಸ್ಕೊಂಡ್ರಂತೆ. ಅಂದರೆ ಈ ಸ್ವಾಮೀಜಿಗಳ ನಿಯೋಗ ಬರುತ್ತೆ ಅನ್ನೋ ಕಾರಣಕ್ಕೂ ಅಥವಾ ಡೇ ಟು ಡೇ ಇದರ ಅಪ್ಡೇಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೋ, ಪ್ರತಿ ಮಾಹಿತಿಯೂ ಇದೆ ಅವ್ರಿಗೆ. ಧರ್ಮಸ್ಥಳದ ವಿಷಯದಲ್ಲಿ ಏನೇನು ಆಗಿದೆ, ಏನೇನು ಆಗ್ತಾ ಇದೆ ಅನ್ನುವುದರ ಪ್ರತಿ ಮಾಹಿತಿಯೂ ಇದೆ. NIA ತನಿಖೆ ಅಂತ ತುಂಬ ಅವಸರ ಮಾಡಬೇಡಿ. ಅದೇನು ಕೊಡೋದೇನು ದೊಡ್ಡ ವಿಷಯ ಅಲ್ಲ, ತನಿಖೆ ಮಾಡಿಸಬಹುದು. ಆದರೆ SIT ಅವರು ಏನು ಮಾಡ್ತಾರೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡೋಣ ಇರಿ ಅಂದ್ರಂತೆ. ಈ ನಿಯೋಗದ ಭಾಗವಾಗಿದ್ದ ಸ್ವಾಮೀಜಿಯೊಬ್ಬರ ಜೊತೆಗೆ ಮಾತಾಡಿದೆ, ಏನೇನಾಗಿದೆ ಅಂತ, ಏನೇನಾಯಿತು ಅಂತ. ಆವಾಗ ಹೇಳಿದ್ದವರು SIT ಅವರು ಏನೇನು ಮಾಡ್ತಾರೆ ನೋಡೋಣ. ಆವಾಗ NIA ಬರ್ಬೇಕಾ, CBI ಬರ್ಬೇಕಾ, ಇನ್ಯಾರು ಬರ್ಬೇಕಾ, ಆಮೇಲೆ ನಿರ್ಧಾರ ತಗೊಂಡ್ರಾಯ್ತು. ತುಂಬ ಅವಸರ ಮಾಡೋದಕ್ಕೆ ಹೋಗಬೇಡಿ. ತನಿಖೆ ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ ಅನ್ನೋ ಮಾತಿದೆ ನಿಜ. ಹಂಗಂತೆಲ್ಲೋ ದಾರಿ ತಪ್ಪಿದೆ, ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಸದ್ಯಕ್ಕಂತೂ ಅನ್ನಿಸ್ತಾ ಇಲ್ಲ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿದ್ದಾರೆ. ವಚನಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋದಂಥ ನಿಯೋಗ ಇದು. ಸಾಲೂರು ಬೃಹನ್ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಇದ್ದರು, ಮಲೆ ಮಹದೇಶ್ವರದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಇದ್ದರು, ಬೋವಿ ಗುರುಪೀಠ ಚಿತ್ರದುರ್ಗ ಪುರುಷೋತ್ತಮಾನಂದ ಸ್ವಾಮೀಜಿ, ಭಗೀರಥ ಗುರುಪೀಠ ಹೊಸದುರ್ಗದ ಆತ್ಮಾನಂದ ಸ್ವಾಮೀಜಿ, ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠದವರು, ಧರ್ಮಸೇನ ಸ್ವಾಮೀಜಿ ವರೂರು ಜೈನ ಮಠ, ನವಗ್ರಹ ತೀರ್ಥದ ಭಟ್ಟಾರಕರಿದ್ದರು, ಸೌರಭ್ ಸೇನ್ ಸ್ವಾಮೀಜಿ ರಾಜಸ್ಥಾನದ ಜೈನ ಮಠದ ಸ್ವಾಮೀಜಿ, ಇವರೆಲ್ಲ ಸೇರ್ಕೊಂಡು ಹೋಗಿದ್ದಂಥದ್ದು. ಅಮಿತ್ ಶಾ ಅವರು ಒಟ್ಟಾರೆ ಹಿಂದೂ ದೇವಸ್ಥಾನಗಳ ವಿರುದ್ಧ ನಡೀತಾ ಇರುವ ಷಡ್ಯಂತ್ರದ ಬಗ್ಗೆ ತುಂಬ ವಿವರವಾಗಿ ಮಾತಾಡಿದ್ರಂತೆ. ಶಬರಿಮಲೆಯಲ್ಲಿ ಏನಾಯಿತು, ಸದ್ಗುರು ಅವರ ಆಶ್ರಮದ ಜೊತೆಗೆ ಏನಾಗ್ತಾ ಇದೆ, ಮಾತಾ ಅಮೃತಾನಂದಮಯಿ ಆಶ್ರಮ, ಎಲ್ಲವನ್ನೂ ಮಾತಾಡಿದ್ರಂತೆ. ಇಂಥ ಸಂದರ್ಭದಲ್ಲಿ ಒಗ್ಗಟ್ಟು ಬಹಳ ಮುಖ್ಯ, ಒಗ್ಗಟ್ಟಿನಿಂದ ಇರಬೇಕು ಅಂದ್ರಂತೆ. ಈ ಅಪಪ್ರಚಾರಗಳನ್ನೆಲ್ಲ ಒಟ್ಟಾಗಿ ಎದುರಿಸಬೇಕು ಅಂದಿದ್ದಾರೆ. ಜೊತೆಗೆ ಒಂದು ಸ್ಟ್ರಿಕ್ಟ್ ರೂಲ್ ಬರಬೇಕಾಗಿದೆ ಅನ್ನುವುದನ್ನು ಸ್ವಾಮೀಜಿಗಳ ನಿಯೋಗ ಮನವರಿಕೆ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾನ ದಯವಿಟ್ಟು ಕಂಟ್ರೋಲ್ ಮಾಡಿ ಅಂದ್ರಂತೆ. ಯಾರೋ ಬರ್ತಾರೆ, ಕೈಯಲ್ಲೊಂದು ಮೊಬೈಲ್ ಇದೆ ಅಂತ ಏನೇನೋ ಮಾತಾಡ್ತಾರೆ, ಅದನ್ನು ಅಪ್ಲೋಡ್ ಮಾಡ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ದಯವಿಟ್ಟು ಇದರ ಮೇಲೆ ಒಂದು ನಿಯಂತ್ರಣ ತರಬೇಕು ನೀವು ಅಂದಿದ್ದಕ್ಕೆ ಕೇಂದ್ರ ಸರ್ಕಾರದ ಎದುರು ಪ್ರಯಾರಿಟಿ ಲಿಸ್ಟ್ನಲ್ಲಿ ಮೊದಲನೆಯ ಪ್ರಯಾರಿಟಿನೇ ಅದು ಇದೆ ಅಂದ್ರಂತೆ. ಸೋಷಿಯಲ್ ಮೀಡಿಯಾನ ರೆಸ್ಪಾನ್ಸಿಬಲ್ ಮಾಡಬೇಕು, ಜನರನ್ನು ರೆಸ್ಪಾನ್ಸಿಬಲ್ ಮಾಡಬೇಕು, ನಮ್ಮ ಪ್ರಯಾರಿಟಿ ಲಿಸ್ಟ್ನಲ್ಲಿ ಮೊದಲಿಗೆ ಇದೆ ಅದು ಅಂತ ಅಂದ್ರಂತೆ ಅಮಿತ್ ಶಾ ಅವರು. ಜೊತೆಗೆ ಈ ದೇವಸ್ಥಾನಗಳ ಮೇಲಿನ ಶ್ರದ್ಧೆಯನ್ನೇ ಕುಸಿಯುವಂತೆ ಮಾಡುವ ಷಡ್ಯಂತ್ರ, ದೊಡ್ಡದೊಂದು ಷಡ್ಯಂತ್ರ ನಡೀತಾ ಇದೆ, ಇದರ ವಿರುದ್ಧ ಒಂದು ಕಾನೂನು ತೆಗೆದುಕೊಂಡು ಬನ್ನಿ, ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗುವ ಕ್ರಮ ಜಾರಿಯಾಗಬೇಕು ಅಂದಾಗಲೂ ಕೂಡ ಖಂಡಿತವಾಗಲೂ ಅದನ್ನು ಮಾಡ್ತೀವಿ ಅಂದ್ರಂತೆ. ಈ ಅನಾಮಿಕ ದೂರುದಾರ, ಆಗ ಅನಾಮಿಕ ಈಗ ಚಿನ್ನಯ್ಯ ತೀರಾ ಬಂದು ಬಾಹುಬಲಿ ಬೆಟ್ಟವನ್ನೇ ಅಗಸಿದ್ದು ನಮ್ಮ ಮನಸ್ಸಿಗೆ ಬಹಳ ನೋವಾಯಿತು ಅಂತ ಸ್ವಾಮೀಜಿಗಳು ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ವಿದೇಶದಿಂದ ಫಂಡಿಂಗ್ ಆಗಿದೆ, ಇದೆಲ್ಲ ಲೋಕಲ್ ಎಲ್ಲ ಅಲ್ಲ, ವಿದೇಶದಿಂದ ಫಂಡಿಂಗ್ ಆಗಿದೆ. ಆದ್ದರಿಂದ ಇದನ್ನು NIAನೋ CBIನೋ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಆ ಏಜೆನ್ಸಿಯಿಂದ ತನಿಖೆ ಮಾಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲವನ್ನೂ ಗಮನಿಸ್ತಾ ಇದ್ದೀನಿ, ನನಗೆ ಡೇ ಟು ಡೇ ಇದರದ್ದು ಅಪ್ಡೇಟ್ ಇದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ 8ನೇ ತಾರೀಕು ವೀರೇಂದ್ರ ಹೆಗ್ಗಡೆ ಅವ್ರನ್ನ ಕರಿತೀನಿ, ನಾನು ಕರೆಸ್ಕೊಂಡು ಅವ್ರ ಜೊತೆಗೆ ಮಾತಾಡ್ತೀನಿ ಅಂದ್ರಂತೆ. ಸ್ವಲ್ಪ ಲೈಟರ್ ವೇನಲ್ಲಿ ಅಮಿತ್ ಶಾ ಅವ್ರು ಹೇಳಿದ್ರಂತೆ. ವೀರೇಂದ್ರ ಹೆಗ್ಗಡೆ ಅವರು ಬಹಳ ಸೂಕ್ಷ್ಮ ಸ್ವಭಾವದವರು, ಗಟ್ಟಿಯಾಗಿ ಮಾತಾಡೋದಿಲ್ಲ, ಅವರು ಮನಸ್ಸಿನಲ್ಲಿದ್ದದನ್ನು ಯಾವುದನ್ನು ಸರಿಯಾಗಿ ಹೇಳ್ಕೊಳ್ಳೋದಿಲ್ಲ. ಅವರು ತಮ್ಮ ಹರ್ಷೇಂದ್ರ ಹೆಗ್ಗಡೆ ಅಥವಾ ಸುರೇಂದ್ರ ಹೆಗ್ಗಡೆ ಬಂದರೆ ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಆದರೂ ಮಾಡ್ತಾರೆ ಅಂತೆಲ್ಲ ಅಮಿತ್ ಶಾ ಅವರು ಹೇಳಿದ್ರಂತೆ. ಈ ಸ್ವಾಮೀಜಿಗಳ ಭೇಟಿಯ ಬಗ್ಗೆ
ವರೂರಿನ ಗುಣಧರನಂದಿ ಸ್ವಾಮೀಜಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಗುಣಧರನಂದಿ ಸ್ವಾಮೀಜಿ ಆರಂಭದಲ್ಲಿ ಯಾರೋ ಕೇಳಿದ್ರು, ಗುಣಧರನಂದಿ ಸ್ವಾಮೀಜಿಗಳು ಅಲ್ಲಿಗೆ ಹೋಗ್ತಾರಾ ಅಂತ. ಅವರು ದಿಗಂಬರ ಸನ್ಯಾಸಿಗಳು, ವಾಹನ ಹತ್ತುವುದು ನಿಷಿದ್ಧ ಅವರಿಗೆ. ದಿಲ್ಲಿಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗ್ಬೇಕು ಅವರು. ಉಳಿದೆಲ್ಲ ಸ್ವಾಮೀಜಿಗಳನ್ನು ಅವ್ರು ಕಳಿಸಿದ್ರು. ಅವ್ರೇನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ. 5ನೇ ತಾರೀಕ ನಾವೆಲ್ಲ ಸಾಧು ಸಂತರ ಮಹಾತ್ಮಗಳ ಧರ್ಮಸ್ಥಳ ನಾವು ಹೋಗ್ತಾ ಇದ್ದಾವ. ಗೃಹ ಮಂತ್ರಿ ಅಮಿತ್ ಶಹಾಜಿ ಅವರಿಗೆ ಭೇಟಿ ಸುಮಾರು 48 ಮಿನಿಟ್ ಭೇಟಿ ಚರ್ಚೆ ಆಗಿದೆ. ಅನೇಕ ಪ್ರಾಚೀನ ಮಂದಿರ, ಮಠ, ಸಂಸ್ಥಾನಗಳ ಮೇಲೆ ನಾಸ್ತಿಕರ ದಾಳಿ ಈಗ ಆಗ್ತಾ ಬಂದಿದೆ. ಮುಂದೆ ಆಗಬಾರದಂತೇಳಿ ಒಂದು ಹೊಸ ಕಾನೂನ ರೂಪಿಸಬೇಕಂತೇಳಿ ನಾವು ಆತ್ಮೀಯ ನಿವೇದನೆ ಮಾಡಕ್ಕೆ ಹೋಗಿದ್ದು. ನಮ್ಮ ಅಮಿತ್ ಶಾ ಜೊತೆಗೆ ನಾವು ಹಂಚ್ಕೊಂಡು ಆ ಸಂದರ್ಭದಲ್ಲಿ ಬಹಳ ಸಂತೋಷವಾಗಿ ಒಪ್ಕೊಂಡ್ರ. ಮತ್ತೆ ಮುಂದಿನ ದಿನಮಾನದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ಹೊಸ ಕಾನೂನವನ್ನು ರೂಪಿಸ್ತೇವೆ ಅಂತೇಳಿ ನಮ್ಮ ಆಶ್ವಾಸವನ್ನು ಕೊಟ್ರ ತುಂಬಾ ಸಂತೋಷ. ಮತ್ತು ಸನಾತನ ಏನು ಸಂಸ್ಕೃತಿ ಇದೆ, ಧರ್ಮಸ್ಥಳದ ಸಂದರ್ಭದಲ್ಲಿ ಹಿಂಗ ಷಡ್ಯಂತ್ರ ಆಗ್ತಾ ಇದೆ, ಹಿಂಗ ಅವ್ರ ಮೇಲೆ ಆರೋಪ ಆಗಿದೆ. ಈ ರೀತಿಯಲ್ಲೇ ನಮ್ಮ ಭಾರತ ದೇಶದಾಗ ಇಂಥ ಷಡ್ಯಂತ್ರ ದೇಶದಲ್ಲಿ ಎಲ್ಲಿ ಆಗಿಲ್ಲ. ಭಾವನಾವನ್ನು ಸುಡುವಂತ ಪ್ರಯತ್ನ ಆಗಿದೆ. ಅವ್ರಂದ್ರು ನಂಗೆ ಗಮನಕ್ಕಿದೆ, ನಾನು ನೋಡ್ತಾ ಇದ್ದೇನೆ. ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ನಾನು ರಿಪೋರ್ಟ್ ತರಿಸ್ಕೊಂಡಿದ್ದೇನೆ. ಒಳ್ಳೆ ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ 8ನೇ ತಾರೀಕ ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡ್ತೇನೆ, ಕರೆಸಿದ್ದೇನೆ. ಯಾಕಂದ್ರೆ SITಗೆ ಅವರೇನು ವಿರೋಧ ಮಾಡಿಲ್ಲ. SIT ನಡೀತಾ ಆ ಜಗದ ನಡೀಲಿ, ಅದಕ್ಕೇನು ತೊಂದರೆ ಇಲ್ಲ ಅಂತೇಳಿ ಒಂದು ಭಾವನಾವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಬೆಳವಣಿಗೆಯ ಬಗ್ಗೆ ಅನೇಕ ರಾಜಕಾರಣಿಗಳ ಪ್ರತಿಕ್ರಿಯೆಗಳಿದ್ದಾವೆ. ಪ್ರಹ್ಲಾದ್ ಜೋಶಿ ಅವರು, ರಾಮಲಿಂಗಾರೆಡ್ಡಿ ಅವರು, ಡಾಕ್ಟರ್ ಪರಮೇಶ್ವರು, ಬಸನಗೌಡ ಪಾಟೀಲ್ ಯತ್ನಾಳ್ರು, ಯಾರ್ಯಾರೇನೇನು ಹೇಳಿದ್ರು ಅದನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಈ NIA ತನಿಖೆ ಕೊಡಬೇಕು ಅನ್ನುವಂಥ ಡಿಮಾಂಡ್ ಇದೆ. NIA ತನಿಖೆಗೆ ಅವ್ರು ಕೊಡು ಇಷ್ಟ ಇರಲಿಲ್ಲ ಅಂತಂದರೆ ಕೋರ್ಟ್ ಮಾನಿಟರ್ಡ್ ತನಿಖೆಯನ್ನು ಕೊಡಲಿ, ಹೈಕೋರ್ಟ್ ಮಾನಿಟರ್. ಯಾವುದೇ ರೀತಿಯಾದಂಥ ತಲೆ ಬಿಡೋದಿರಲಾರ್ದಂಥ ಒಬ್ಬನ ಅವನು ಮಾಸ್ಕ್ ಹಾಕ್ಕೊಂಡು ಕರ್ಕೊಂಬಂದು ಅವನು ಬೆಳಗಿಂದ ಸಾಯಂಕಾಲ ತನಕ ಅವನು ಹೇಳದಲ್ಲೇ ತೆಗೆಯೋದು, ಗುಂಡಿ ತೋಡೋದು, ಈ ಸಂಗತಿಗಳನ್ನು ಒಂದು ಸ್ವಲ್ಪ ಗಮನಿಸ್ಬೇಕಲ್ಲ ಯಾರಾದರೂ. ಇದನ್ನು ತನಿಖೆ ಆಗಬೇಕು. ದಿಸ್ ಇಸ್ ವಾಟ್ ವಿ ಆರ್ ಟೆಲಿಂಗ್. ಅವರು ಆತಂಕವನ್ನು ವ್ಯಕ್ತಪಡಿಸಿದರು. NIA ತನಿಖೆ ಕೊಡಬೇಕು ಅಂತ ನಾವು ಅಮಿತ್ ಶಾ ಅವರಿಗೂ ವಿನಂತಿ ಮಾಡಿದ್ದೀವಿ. ನೀವು ಇದರ ಬಗ್ಗೆ ನಮ್ಮ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಇದು ವ್ಯಕ್ತಪಡಿಸಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ SIT ತನಿಖೆ ಮಾಡ್ತಾ ಇದೆ, ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ. ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ CBI ತನಿಖೆ ಮಾಡಿದ್ದು. ಕೇಂದ್ರದಲ್ಲಿ CBI ಸರ್ಕಾರನೇ ಇತ್ತು. ಅದು ಯಾಕೆ ನ್ಯಾಯ ಸಿಗಲಿಲ್ವೋ ನನಗಂತೂ ಗೊತ್ತಿಲ್ಲ. ಮತ್ತು ಈ ಬುರುಡೆ ಪ್ರಕರಣ ಇದೆಯಲ್ಲ, ಇದೆಲ್ಲ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬರುವ ಎಲ್ಲ ಲಕ್ಷಣಗಳು ಇದೆ. ಧರ್ಮಸ್ಥಳನೇ ಅಂತಲ್ಲ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹತ್ತತ್ರ 1,80,000 ದೇವಸ್ಥಾನಗಳು ಎಲ್ಲ ಸುರಕ್ಷಿತವಾಗಿದೆ. ಯಾವ ಸಮಸ್ಯೆನೂ ಇಲ್ಲ. ಈ NIA ಒಮ್ಮೆ ಕ್ಲಿಯರ್ ಆಗಿಬಿಡಲಿ. NIAದಿಂದ ಏನು ಬಾಂಬ್ಸ್ ಏನು ಅವ್ರು ನಮ್ಮ DK ಶಿವಕುಮಾರ್ ಬ್ರದರ್ಸು ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ, ಆ ಬ್ರದರ್ಸ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನು ಅನ್ನೋದು ಗೊತ್ತಾಗ್ತದೆ. ಎಲ್ಲ ಬ್ರದರ್ಗಳದ್ದು ಹೊರಗೆ ಬರ್ತದೆ. ಹೋಗ್ಲಿ, ಒಳ್ಳೇದಲ್ಲ. ಕಾಂಗ್ರೆಸ್ನವ್ರಿಗೆ ಇಟ್ಟು ಒಳ್ಳೆ ಬುದ್ಧಿ ಬಂದೈತೆ ಅಂತ ಚಲೋ. ನಾ ಕಾಂಗ್ರೆಸ್ಸಿನ ಯಾವ್ಯಾವ ಶಾಸಕರು ಅದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಸಿದ್ದರಾಮಯ್ಯವ್ರಿಗೂ ಬುದ್ಧಿ ಬರಲಿ, ಅದೇ ರೀತಿ DK ಶಿವಕುಮಾರ್ಗೆ ಬುದ್ಧಿ ಬರಲಿ, ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೂ ಬುದ್ಧಿ ಬರಲಿ. ಹೆಂಗೆ ಇವ್ರು ಹೋಗ್ಲಕತ್ತಾರಲ್ಲ, ಅವರು ಹಿಂದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದರು, ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಎದ್ದು ಬಿಟ್ಟರೆ ಜಾಗೃತ ಆದರೆ ಶರ್ಟ್ ಮೇಲೆ ಜನವಾರ ಹಾಕೋತಾ ಇರ್ತಾರೆ. ಶರ್ಟ್ ಮೇಲೆ ನಾ ಹಿಂದೂ ತೋರಿಸ್ಲಿಕ್ಕೆ ಜನವಾರ ಹಾಕೋತಾರೆ. ಹಂಗೆ ಕಾಲ ಬರ್ಲಾಕತ್ತ ದೇಶದಲ್ಲಿ. ಅವ್ರು ಮನವಿ ಮಾಡಿರ್ಬೋದು. ನಾವು ಈಗ ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ. ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ. ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ. ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಬಿಜೆಪಿಯವರು ಹೋಗ್ಲಿ, ಜನತಾದಳದವ್ರು ಹೋಗ್ಲಿ, ಕಾಂಗ್ರೆಸ್ನವ್ರು ಹೋಗ್ಲಿ, ಮಂಜುನಾಥನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.